ತುಂಬ ಜನ ಹೇಳ್ತಾರೆ, ನಮ್ಮ ಕನ್ನಡ ಇಂಡಸ್ಟ್ರಿನ ಉಳಿಸ್ತಿರೋದು ರಾಕಿಂಗ್ ಸ್ಟಾರ್ ಯಶ್, ರಿಷಬ್ ಶೆಟ್ಟಿ, ದರ್ಶನ್, ಸುದೀಪ್ ಅಂತ. ಆದ್ರೆ ಈ ಸ್ಟಾರ್ಸ್ಗಳು 3 ವರ್ಷಕ್ಕೊಂದ್ಸತಿ 4 ವರ್ಷಕ್ಕೆ ಒಂದೊಂದು ಸಿನಿಮಾ ಕೊಡ್ತಾ ಇದ್ರೆ ನಮ್ಮ ಜನ ಸ್ಟಾರ್ ಸಿನಿಮಾಗಳಿಗೋಸ್ಕರ ಥಿಯೇಟ್ರಿಗೆ ಹೋಗಿ ಅಲ್ಲಿ ಎಂಜಾಯ್ ಮಾಡೋಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಆದ್ರೆ ಈ ಸ್ಟಾರ್ಸ್ಗಳು 2 ವರ್ಷಕ್ಕೆ 3 ವರ್ಷಕ್ಕೆ 4 ವರ್ಷಕ್ಕೆ ಒಂದೊಂದು ಸಿನಿಮಾನ ಕೊಡ್ತಾ ಇರುವಾಗ ಜನ ಥಿಯೇಟ್ರಿಗೆ ಹೋಗೋದೇ ಇಲ್ಲ. ಇಂಥ ಸಮಯದಲ್ಲೂ ವರ್ಷಕ್ಕೆ 3-4 ಸಿನಿಮಾಗಳನ್ನ ಕೊಟ್ಟು ಥಿಯೇಟರ್ ಕಲ್ಚರ್ನ ಉಳಿಸ್ತಿರೋದು ನಮ್ಮ ಶಿವಣ್ಣ ಅವರು ಮಾತ್ರ. ಪ್ರತಿ ವರ್ಷ ಅವರ ಹುಟ್ಟುಹಬ್ಬಕ್ಕೆ ಸಿನಿಮಾಗಳು ಭರ್ಜರಿಯಾಗಿ ಅನೌನ್ಸ್ ಆಗ್ತವೆ. ಅದರಲ್ಲಿ ಎಷ್ಟೋ ಟೇಕ್ ಆಫ್ ಆಗಿ ರಿಲೀಸ್ ಕೂಡ ಆಗ್ತವೆ. ಇನ್ನು ಕೆಲವು ಅನೌನ್ಸ್ ಆದ್ಮೇಲೆ ಸೈಲೆಂಟ್ ಆಗಿ ಡ್ರಾಪ್ ಔಟ್ ಕೂಡ ಆಗ್ತವೆ. ಈ ಸರಿ ಅವ್ರ ಬರ್ತ್ಡೇಗೆ ಎಷ್ಟು ಸಿನಿಮಾಗಳು ಅನೌನ್ಸ್ ಆದವು, ಆ ಅನೌನ್ಸ್ ಆದ ಸಿನಿಮಾಗಳಲ್ಲಿ ಎಷ್ಟು ಟೇಕ್ ಆಫ್ ಆಗ್ತವೆ, ಯಾವ್ದ್ಯಾವ್ದು ಡ್ರಾಪ್ ಆಗೋ ಚಾನ್ಸಸ್ ಇದೆ ಅನ್ನೋದು ನೋಡ್ಕೊಂಡು ಬರೋಣ ಬನ್ನಿ. ಹೆಲೋ, ವೆಲ್ಕಮ್ ಟು ಜೆಮ್ಸಿ ಟಾಪಿಕ್. ಪ್ರತಿ ವರ್ಷ ಅನೌನ್ಸ್ ಆದಂಗೆ ಈ ವರ್ಷನೂ ಸುಮಾರು ಸಿನಿಮಾಗಳು ಅನೌನ್ಸ್ ಆಗಿದೆ. ಆದರೆ ಈ ಸತಿ ತುಂಬಾನೇ ಅದಕ್ಕಿಂತ ಜಾಸ್ತಿ ಅನೌನ್ಸ್ ಆಗಿದೆ ಅಂತ ನಾನು ಅನ್ಕೊಂತೀನಿ. ಯಾಕಪ್ಪ ಅಂದರೆ ಈ ಸರಿ ಬರೋಬ್ಬರಿ 15-16 ಸಿನಿಮಾಗಳು ಅನೌನ್ಸ್ ಆಗಿದೆ. ಈಗ ನಾನು ಯಾವ್ಯಾವ ಸಿನಿಮಾಗಳು ಹೊಸದಾಗಿ ಅನೌನ್ಸ್ ಆಗಿದಾವಂತ ಮಾತ್ರ ಹೇಳ್ತೀನಿ. ಅದಾದ್ಮೇಲೆ ಟೋಟಲ್ ಯಾವ್ಯಾವ ಸಿನಿಮಾಗಳು ಬರ್ತವೆ ಮುಂದೆ ಅನ್ನೋದು ಹೇಳ್ತೀನಿ. ಮೊದಲನೇದಾಗಿ ತಮಿಳ್ ಡೈರೆಕ್ಟರ್ ಬಾಲಾಜಿ ಮಾಧವನ್ ಅವರು ಡೈರೆಕ್ಟ್ ಮಾಡುತ್ತಿರುವಂತ ಈ ಸಿನಿಮಾ. ಈ ಸಿನಿಮಾದಲ್ಲಿ ಶಿವಣ್ಣವರು ಒಬ್ಬ ಕಾಪ್ ರೋಲಲ್ಲಿ ಕಾಣಿಸ್ಕೊಳ್ಳಿದ್ದಾರೆ. ನಾವು ಶಿವಣ್ಣವ್ರನ್ನ ಕಾಪ್ ರೋಲಲ್ಲಿ ನೋಡೋಕ್ಕೆ ನಾವು ತುಂಬ ಅಂತೂ ಎಕ್ಸೈಟ್ ಆಗಿದ್ದೀನಿ. ಈ ಸಿನಿಮಾ ಟೇಕ್ ಆಫ್ ಆಗುತ್ತೆ ಅಂತ ನನ್ನ ಭರವಸೆ. ಯಾಕಪ್ಪ ಅಂದರೆ ಶಿವಣ್ಣ ಅವರು ಅವ್ರ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲೂ ಅವರು ಇದನ್ನ ಶೇರ್ ಮಾಡ್ಕೊಂಡಿದ್ರು. ಎರಡನೇ ಸಿನಿಮಾ ರಥೋತ್ಸವ. ಈ ಸಿನಿಮಾನ ಕೊಟ್ರೇಶ್ ಚಪ್ಪರ್ದಳ್ಳಿ ಅನ್ನೋ ಒಬ್ಬ ಡೈರೆಕ್ಟ್ರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇವರು ಮೊದಲಿಗೆ ಹರ್ಷ ಹಾಗೂ ಯೋಗಿ ಜಿ ರಾಜ್ ಅವ್ರ ಜೊತೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಿದ್ರು. ಇವಾಗ ಶಿವಣ್ಣ ಅವ್ರಿಗೆ ಡೈರೆಕ್ಟ್ ಮಾಡೋಂಥ ಚಾನ್ಸ್ ಸಿಕ್ಕಿದೆ. ಹಾಗೆ ಇವ್ರು 2021ರಲ್ಲೇ ಈ ಸಿನಿಮಾನ ಅನೌನ್ಸ್ ಮಾಡಿದ್ರು. ಅದೇ ಸಿನಿಮಾ ಅಂತ ಅನ್ಕೊಂತೀನಿ ನಾನು. ಮೂರನೇ ಸಿನಿಮಾ ಯಾವ್ದಪ್ಪ ಅಂದ್ರೆ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ನಾಗಶೇಖರ್ ಅವರು ಅನೌನ್ಸ್ ಮಾಡಿರೋದಂತ ಇದೊಂದು ಚಿತ್ರ. ಈ ಚಿತ್ರದ ಪೋಸ್ಟರು ಎ ಇಂದ ಜನರೇಟ್ ಮಾಡಿರೋ ಥರನೇ ಇದೆ. ಹಾಗೆ ಅವರು ಇದನ್ನ ಅವರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಹಂಚ್ಕೊಂಡಿದ್ದಾರೆ. ಆದರೆ ಈ ಸಿನಿಮಾ ಟೇಕ್ ಆಫ್ ಆಗುತ್ತೆ ಅನ್ನೋದು ನನಗಂತೂ ಡೌಟು. ಯಾಕಪ್ಪ ಅಂದರೆ ಶಿವರಾಜ್ ಕುಮಾರ್ ಅವರು ಸ್ವತಃ ಅವರ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಹಾಗೆ ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಬಿಟ್ಕೊಂಡಿಲ್ಲ. ನಾಲ್ಕನೇ ಸಿನಿಮಾ ಯಾವ್ದಪ್ಪ ಅಂದರೆ ನಂದಕಿಶೋರ್ ಅವರ ಶಿವಗಣ. ಹೌದು, ಈ ಸಿನಿಮಾ ಯಾವಾಗೋ ಅನೌನ್ಸ್ ಆಗಿತ್ತು. ಆದರೆ ಈ ಸಿನಿಮಾನ ಟೇಕ್ ಆಫ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಬಟ್ ನಂದಕಿಶೋರ್ ಅವರು ಮತ್ತೆ ಒಂದು ಪೋಸ್ಟರ್ನ ಬಿಟ್ಟಿದ್ದಾರೆ. ಈ ಸಿನಿಮಾ ಮತ್ತೆ ನನಗೆ ಟೇಕ್ ಆಫ್ ಆಗುತ್ತಾ ಅನ್ನೋದೇ ಡೌಟ್ ಇದೆ. ಇನ್ನು ಐದನೇ ಅನೌನ್ಸ್ಮೆಂಟ್ ಯಾವ್ದಪ್ಪ ಅಂದರೆ ಈ ಅನೌನ್ಸ್ಮೆಂಟ್ ಕೇಳಿ ನಾನು ಎಕ್ಸೈಟ್ ಆದೆ. ಯಾಕಪ್ಪ ಅಂದರೆ ಇದು KP ಶ್ರೀಕಾಂತ್ ಅವರ ಪ್ರೊಡಕ್ಷನ್ ಹೌಸಲ್ಲಿ ಬರ್ತಿರೋದು ಈ ಸಿನಿಮಾ. ಇದು ಎಲ್ಲರೂ ಹೇಳ್ತಿದ್ದಾರೆ ಟಗರು 2 ಅಂತಾನೆ. ಯಾಕಂದರೆ ಆ ಸ್ಟಿಲ್ಸು ಹಾಗೆ ಇತ್ತು. ಸೊ ಟಗರು 2ನೇ ಇದ್ರೆ ಬೆಟ್ರ್ ಇರುತ್ತೆ. ಬಟ್ ಇದರಲ್ಲಿ ಡೈರೆಕ್ಟರ್ ಹೆಸರು ಮೆನ್ಷನ್ ಮಾಡಿಲ್ಲ. ಸೊ ಇದು ಟಗರು 2 ಅಲ್ಲ ಅಂತ ಅನ್ಕೊಂತೀನಿ. ಆರನೇ ಅನೌನ್ಸ್ಮೆಂಟ್ ಯಾವ್ದಪ್ಪ ಅಂದ್ರೆ ಅದು ತೆಲುಗು ಸಿನಿಮಾ ಕಡೆಯಿಂದ. ಹೌದು, ರಾಮ್ ಚರಣ್ ಹಾಗೂ ಶಿವರಾಜ್ ಕುಮಾರ್ ಅವರ ಕಾಂಬಿನೇಷನ್ ಅಲ್ಲಿ ಬರುತ್ತಿರುವಂತ ಪೆದ್ದಿ ಸಿನಿಮಾಯಿಂದ ಒಂದು ಪೋಸ್ಟರ್ ಬಿಟ್ಟರು. ಅದರಲ್ಲಿ ಶಿವಣ್ಣ ಅವರ ಕ್ಯಾರೆಕ್ಟರ್ ನೇಮ್ ಕೂಡ ರಿವೀಲ್ ಮಾಡಿದ್ದಾರೆ. ಪೋಸ್ಟರ್ ನೋಡಿದರೆ ನಿಜವಾಗ್ಲೂ ಸಖತ್ತಾಗಿದೆ. ನೋಡೋಣ ಸಿನಿಮಾ ಹೇಗೆ ಬರುತ್ತೆ, ಶಿವಣ್ಣನ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತ. ಏಳನೇ ಅನೌನ್ಸ್ಮೆಂಟ್ ಯಾವ್ದಪ್ಪ ಅಂದ್ರೆ ಅದು ಶಿವಣ್ಣ ಅವರ ಮೇಲೆ ಬರಬೇಕಾಗಿರೋಂಥ ಒಂದು ಡಾಕ್ಯುಮೆಂಟ್ರಿ. ಆ ಡಾಕ್ಯುಮೆಂಟ್ರಿ ಹೆಸರು ಸರ್ವೈವರ್ ಅಂತ. ಹೌದು, ಶಿವಣ್ಣ ಅವರ ಮೇಲೆ ಒಂದು ನಾವು ಡಾಕ್ಯುಮೆಂಟ್ರಿ ಇವಾಗ ನೋಡ್ಬೋದು. ಅದು ಸದ್ಯದರಲ್ಲೇ ಬರೋಕ್ಕೆ ರೆಡಿ ಇದೆ. ಅದರ ಅನೌನ್ಸ್ಮೆಂಟು ಮುಂದೆ ಮಾಡ್ತಾರೆ. ಇವಿಷ್ಟು ಶಿವಣ್ಣ ಅವರ ಬರ್ತಡೆಗೆ ಅನೌನ್ಸ್ ಆದಂಥ ಹೊಸ ಸಿನಿಮಾಗಳು. ಇದ್ರ ಜೊತೆಗೆ ರನ್ನಿಂಗ್ ಪ್ರಾಜೆಕ್ಟ್ಸ್ಗಳಿಂದ ಬಂದ ಪೋಸ್ಟರ್ಸ್ಗಳು ನೋಡೋಣ. 45 ಪೋಸ್ಟರ್ ನೋಡಿ ಶಿವಣ್ಣನ ಕ್ಯಾರೆಕ್ಟ್ರು ಸಿನಿಮಾದಲ್ಲಿ ಹೇಗಿರ್ಬೋದು ಅನ್ನೋದು ನೆನ್ಸ್ಕೊಂಡು ಗೂಸ್ ಬಂಪ್ಸ್ ಬರ್ತಿದೆ. ಹಾಗೆ ಶಿವಣ್ಣ 131 ಪೋಸ್ಟರು. ಹೌದು, ಶಿವಣ್ಣ 131 ಬಿಫೋರ್ ಬಿಟ್ಟಾಗ ಅಷ್ಟು ಏನೋ ಕ್ರೇಜ್ ಅನ್ಸಿರ್ಲಿಲ್ಲ ಅದ್ರ ಬಗ್ಗೆ. ಇವಾಗ ಈ ಪೋಸ್ಟರ್ ನೋಡ್ತಿದ್ದಂಗೆ ಏನೋ ಡಿಫ್ರೆಂಟ್ ಆಗಿ ಇದೆ, ಇದ್ರ ಜಾನ್ರ ಹೇಗಿರ್ಬೋದು ಅನ್ನೋದು ಲೆಕ್ಕಾಚಾರ ಹಾಕಕ್ಕೆ ನಾವು ರೆಡಿ ಇದೀವಿ ಇವಾಗ. ಅದಾದ್ಮೇಲೆ FR ಆನಂದ್. ಹೌದು, ಈ ಸಿನಿಮಾದ ಶೂಟಿಂಗು ಅವಾಗವಾಗ ನಡೀತಾ ಇದೆ ಅಂತ ಸುದ್ದಿ ಬರ್ತಾ ಇದೆ. ಈ ಸಿನಿಮಾದ ಒಂದು ಪೋಸ್ಟರ್ ಕೂಡ ಈ ಸಿನಿಮಾದವ್ರು ಹಂಚ್ಕೊಂಡ್ರು. ಆಮೇಲೆ 666 ಆಪರೇಷನ್ ಡ್ರೀಮ್ ಥಿಯೇಟರ್. ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿರೋದು ಹೇಮಂತ್ ರಾವ್ ಅವರು. ಭೈರವನ ಕೊನೆ ಪಾಠ ಸಿನಿಮಾ ಸ್ಟಾಪ್ ಮಾಡಾದ್ಮೇಲೆ ಈ ಸಿನಿಮಾನ ಡೈರೆಕ್ಟ್ ಆಗಿ ಟೇಕ್ ಆಫ್ ಮಾಡಿದ್ರು. ಅಂದ್ರೆ ಸ್ಟಾಪ್ ಅಂದ್ರೆ ಸಡನ್ ಆಗಿ ಎಲ್ಲ ಟೋಟಲ್ ಆಗಿ ಸಿನಿಮಾನ ಕೈ ಬಿಟ್ಟಿಲ್ಲ. ಸದ್ಯಕ್ಕೆ ಶಿವಣ್ಣ ಅವರ ಹೆಲ್ತ್ ಇಶ್ಯೂ ಕಡೆಯಿಂದ ಈ ಸಿನಿಮಾನ ಹಂಗೆ ಡ್ರಾಪ್ ಔಟ್ ಮಾಡಿದ್ದಾರೆ. ಬಟ್ ಟೇಕ್ ಆಫ್ ಆಗುತ್ತೆ. ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿರೋದು ಹೇಮಂತ್ ರಾವ್ ಅವರೇ. ಆಮೇಲೆ ಉತ್ತರಾಖಂಡ. ಹೌದು,
ಶಿವಣ್ಣ ಅವರ ಹೆಲ್ತ್ ಇಶ್ಯೂ ಕಡೆಯಿಂದ ಈ ಸಿನಿಮಾನ ಸ್ಟಾಪ್ ಮಾಡಿದ್ರು ಅಂತ KRG ಅವರು ಹೇಳಿದ್ರು. ಆದ್ರೆ ಇವಾಗ ಮತ್ತೆ ಈ ಸಿನಿಮಾನ ಟೇಕ್ ಆಫ್ ಮಾಡ್ತಿದ್ದಾರೆ. ರಿಲೇಟೆಡ್ ಪೋಸ್ಟರ್ ಕೂಡ KRG ಸ್ಟುಡಿಯೋಸ್ ಕಡೆಯಿಂದ ಶಿವಣ್ಣ ಅವರ ಒಂದು ಪೋಸ್ಟರ್ ಕೂಡ ಬಿಟ್ಟಿದ್ರು. ಈ ಸಿನಿಮಾ ರೋಹಿತ್ ಪದಕಿ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಇವಾಗ ಅವರ ಎಕ್ಕ ಸಿನಿಮಾನು ಲೈನಲ್ಲಿ ಇದೆ ರಿಲೀಸ್ ಆಗಕ್ಕೆ. ಆ ಸಿನಿಮಾ ರಿಲೀಸ್ ಆದ್ಮೇಲೆ ಉತ್ತರಾಖಂಡ ಸಿನಿಮಾ ಟೇಕ್ ಆಫ್ ಆಗುತ್ತೆ. ಹಾಗೆ ಕೊನೆಯದಾಗಿ ಭೈರವನ ಕೊನೆ ಪಾಠ. ಹೌದು, ಈ ಸಿನಿಮಾನ ನಮ್ಮ ಹೇಮಂತ್ ರಾವ್ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ. ಮೊದಲೇ ಹೇಳ್ದಂಗೆ ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾ ಆದ್ಮೇಲೆನೆ ಈ ಸಿನಿಮಾನ ಟೇಕ್ ಆಫ್ ಮಾಡೋದು. ನೋಡಿ, ಟೋಟಲ್ ಆಗಿ 15ರಿಂದ 16 ಸಿನಿಮಾಗಳು ಅನೌನ್ಸ್ ಮಾಡಿದ್ದಾರೆ. ಇಷ್ಟು ಸಿನಿಮಾದಲ್ಲಿ ನಾನು ಹೇಳಿದ್ದೀನಿ ಯಾವ್ಯಾವ ಸಿನಿಮಾ ಟೇಕ್ ಆಫ್ ಆಗ್ತವೆ, ಯಾವ್ಯಾವು ಡೌಟ್ ಇದೆ ಅಂತ. ಇದರಲ್ಲಿ ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿರೋದು ಯಾವುದಪ್ಪ ಅಂದರೆ ಸದ್ಯಕ್ಕೆ ಅದು ಆಪರೇಷನ್ ಡ್ರೀಮ್ ಥಿಯೇಟರ್. ಹೌದು, ಡಾಲಿ ಮತ್ತು ಶಿವಣ್ಣ ಅವರ ಕಾಂಬಿನೇಷನ್ನು ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ನಾನು ಅದಕ್ಕೋಸ್ಕರನೇ ಕಾಯ್ತಿದ್ದೀನಿ ಈ ಸಿನಿಮಾ. ಅದರಲ್ಲೂ ನನ್ನ ಫೇವ್ರೆಟ್ ಡೈರೆಕ್ಟರ್ ಹೇಮಂತ್ ರಾವ್ ಅವರು ಡೈರೆಕ್ಟ್ ಮಾಡ್ತಿರೋ ಈ ಸಿನಿಮಾಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ನೀವು ಈ ಬರೋಂಥ ಯಾವ ಸಿನಿಮಾಕ್ಕೋಸ್ಕರ ಕಾಯ್ತಾ ಇದ್ದೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.